ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಹೆನ್ನನ ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಹೆನ್ನನ ಆ್ಯಕ್ಚುಲಿ 2 ಟೈಪ್ಸ್ ಆಗಿ ಮಿಕ್ಸ್ ಮಾಡ್ಕೋಬಹುದು. ಸೊ ಯಾವ ರೀತಿ, ಒಂದು ಬಂದುಬಿಟ್ಟು ನಮಗೆ ಹೇರು ಸ್ಮೂತಾಗಿ ಸಿಲ್ಕಿಯಾಗಿ ಕಲರ್ ಬೇಡ ಅಂತಂದರೆ ಆ ಥರ ಆದರೂ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಇನ್ನೊಂದು ಏನಂತಂದರೆ, ಸೊ ನಮಗೆ ಫುಲ್ ಕಲರ್ ಚೆನ್ನಾಗಿ ಬರಬೇಕು, ಹೇರು ಮತ್ತು ಸ್ಮೂತಾಗಿರಬೇಕು, ಸಿಲ್ಕಿಯಾಗಿರಬೇಕು ಅಂತಂದರೆ ಇದು ಇನ್ನೊಂದು ಥರ ರೆಡಿ ಮಾಡ್ಕೋಬೋದು. ಟೋಟಲಿ 2 ಥರ ನಾವು ಹೆನ್ನನ ಮಿಕ್ಸ್ ಮಾಡ್ಕೋಬೋದು. ಸೊ ಇವತ್ತು ನಾನು ಹೆನ್ನನ, ನನಗಾದರೆ ಹೇರ್ ಕಲರಿಂಗು ಆಗಬೇಕು, ಹೇರ್ ಸ್ಮೂತಾಗೂ ಸಿಲ್ಕಿಯಾಗೂ ಇರಬೇಕು. ಸೊ ಹಂಗಾಗಿ ಇವತ್ತು ನಾನು ಆ ಪ್ರೋಸೆಸ್ನ ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಪಾರ್ಲರಲ್ಲೂ ಕೂಡ ನೀವು ಪಾರ್ಲರ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ, ಯಾಕಂತಂದರೆ ಅವರು ಕೂಡ ಸೇಮ್ ಇದೇ ಮೆಥಡಲ್ಲೇ ಮಿಕ್ಸ್ ಮಾಡ್ತಾರೆ. ಸೊ ನಾನು ಪಾರ್ಲರ್ ಮೆಥಡಲ್ಲೇ ನಿಮಗೆ ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಬನ್ನಿ, ಯಾಕೆ ಸುಮ್ಮನೆ ಲೇಟ್ ಮಾಡೋದು, ವಿಡಿಯೋದಲ್ಲಿ ಹೋಗೋಣ. ಸೊ ನೋಡಿ, ಹೆನ್ನ ಪೌಡ್ರು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಪೂರ್ಣಿಮಾ ಮೆಹಂದಿ ಪೌಡರ್ ತೊಗೊತಾ ಇದ್ದೀನಿ. ಸೊ ಇದು ಎಲ್ಲ ಕಡೆನೂ ಸಿಗುತ್ತೆ, ನೀವು ಬೇಕಿದ್ದರೆ ಇದನ್ನ ತಗೊಳ್ಳಿ. ಇಲ್ಲ ಅಂತಂದರೆ ಯಾವುದು ಮೆಹಂದಿ ಪೌಡರ್ ಆಗಿದ್ದರೂ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಪರ್ಚೇಸ್ ಮಾಡಿಕೊಂಡು ಇದನ್ನು ನಿಮ್ಮ ಹೇರ್ ಲೆಂತು, ನಿಮ್ಮ ಹೇರ್ ಕ್ವಾಂಟಿಟಿ ನೋಡಿಕೊಂಡು ನೀವು ಎಷ್ಟು ಪೌಡರ್ ಯೂಸ್ ಆಗುತ್ತೆ, ಎಷ್ಟು ಪೌಡರ್ ಬೇಕಾಗತ್ತೆ ಅಂತ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಹೇರ್ ಲೆಂತ್ ತುಂಬ ಚಿಕ್ಕದಾಗೇ ಇದೆ ಆ್ಯಂಡ್ ನಂದು ಹೇರ್ ಥಿಕ್ನೆಸ್ಸೂ ತುಂಬ ಕಡಿಮೆನೇ ಇದೆ. ಸೊ ಹಂಗಾಗಿ ನನಗೆ ಎಷ್ಟು ಬೇಕಂದರೆ ಅಷ್ಟೇ ನಾನು ಯೂಸ್ ಮಾಡ್ಕೊತೀನಿ. ಸೊ ನಿಮ್ದು ಇನ್ ಕೇಸ್ ಹೇರ್ ಲೆಂತ್ ಏನಾದರೂ ತುಂಬ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು ಜಾಸ್ತಿನೇ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನನಗೆ ಈ ಬೌಲಲ್ಲಿ ಆದರೆ ಸಾಕಾಗತ್ತೆ. ಸೊ ಇಷ್ಟಾದರೆ ನನ್ನ ಹೇರ್ಗೆ ಸಾಕಾಗತ್ತೆ. ನಾನು ಮತ್ತು ಯಾವ ರೀತಿಯಾಗಿ ನಿಮಗೆ ಮೆಹಂದಿ ಪೌಡರು ಅಪ್ಲೈ ಮಾಡ್ಕೋಬೇಕು ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಇದಕ್ಕೆ ನಾವು ಕುದಿಸಿ ಇಟ್ಕೊಂಡಿದ್ವಲ್ಲ, ಸೊ ಡಿಕಾಷನ್ ಇಟ್ಕೊಂಡಿದ್ವಲ್ಲ, ಈ ಡಿಕಾಷನ್ನ ಇದರೊಳಗಡೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಸೋದಿಸ್ಬಿಟ್ಟು ಹಾಕ್ಕೊಳ್ಳಿ. ಸೊ ಇದು ಮಿಕ್ಸ್ ಮಾಡೋವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾವುದೇ ಥರದ ಲುಂಪ್ಸ್ ಅನ್ನೋದು ಬರಬಾರ್ದು. ಸೊ ಈ ರೀತಿ ಡಿಕಾಷನ್ನು ಮಿಕ್ಸ್ ಮಾಡಿ ಹಾಕೋದ್ರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ, ಹಾಗೆಯೇ ಕೂದಲು ತುಂಬ ಸಿಲ್ಕಿಯಾಗಿ ಸ್ಮೂತಾಗಿಯೂ ಕೂಡ ಇರುತ್ತೆ. ಸೊ ಹಂಗಾಗಿ ನಾವು ಡಿಕಾಷನ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು. ನಿಮಗೆ ಇನ್ ಕೇಸ್ ನಮಗೆ ಕೂದಲಿಗೆ ಕಲರ್ ಬೇಕಾಗಿಲ್ಲ ಅಂತಂದರೆ ನೀವು ಈ ರೀತಿ ಡಿಕಾಷನ್ ಏನು ರೆಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಸಿಲ್ಕಿಯಾಗಿ ಸ್ಮೂತಾಗಿ ಬೇಕಂತ ಹೇಳಿದ್ರೆ ಮಾತ್ರ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ನೀವು ಮಿಕ್ಸ್ ಮಾಡ್ಕೊಳ್ಳೋವಾಗ ತುಂಬ ಚೆನ್ನಾಗಿ ಲುಂಪ್ಸ್ ಇಲ್ದಂಗೆ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗೆಯೇ ನೀವು ಇದಕ್ಕೆ ಕರ್ಡ್ ಆ್ಯಡ್ ಮಾಡ್ಕೋಬೋದು. ಇನ್ ಕೇಸ್ ನಿಮ್ಮ ತಲೆಯಲ್ಲೇನಾದರೂ ಡ್ಯಾಂಡ್ರಫ್ ಆಗಿದೆ, ಇಚ್ಚಿನೆಸ್ ಬರ್ತಾ ಇದೆ ಆ ಥರ ಅಂತಂದರೆ ನೀವು ಕರ್ಡನ್ನ ಆ್ಯಡ್ ಮಾಡ್ಕೋಬೋದು. ಕರ್ಡ್ ಆ್ಯಡ್ ಮಾಡೋದ್ರಿಂದ ನಿಮ್ಮ ಕೂದಲಲ್ಲಿ, ನಿಮ್ಮ ತಲೆಯಲ್ಲಿರೋ ಡ್ಯಾಂಡ್ರಫು ಫುಲ್ ಕ್ಲಿಯರ್ ಆಗುತ್ತೆ. ಸೊ ನನಗೆ ಡ್ಯಾಂಡ್ರಫ್ ಇಲ್ಲ, ಹಾಗಾಗಿ ನಾನು ಕರ್ಡ್ ಏನು ಆ್ಯಡ್ ಮಾಡ್ತಾಯಿಲ್ಲ. ಸೊ ನೀವು ಆ್ಯಡ್ ಮಾಡಿಕೊಂಡ್ರೆ ಅದು ಯಾವ ಥರ ಕರ್ಡ್ ಅಂತಂದರೆ, ಫ್ರೆಶ್ ಆಗಿರೋ ಕರ್ಡ್ಗಿಂತ ಸ್ವಲ್ಪ ಹುಳಿ ಬಂದಿರತ್ತಲ್ಲ ಕರ್ಡು, ಸೊ ಅದು ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಸಿಗತ್ತೆ. ನಾನೀಗ ಇದಕ್ಕೇ ಬೀಟ್ರೋಟ್ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಸೊ ಆ ಪ್ಯೂರಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾವು ಬೀಟ್ರೋಟ್ ಪ್ಯೂರಿನ ಆ್ಯಡ್ ಮಾಡೋದ್ರಿಂದ ಹೇರು ತುಂಬ ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ, ರೆಡ್ಡಾಗಿ ಸಿಲ್ಕಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ಬೀಟ್ರೋಟ್ ಪ್ಯೂರಿನೂ ಕೂಡ ನಾವು ಆ್ಯಡ್ ಮಾಡ್ಕೋಬೇಕು.
ಸೊ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಹೆನ್ನ ಬಂದುಬಿಟ್ಟು ನಾವು ಅಟ್ಲೀಸ್ಟ್ ಮಂತ್ಲಿ ಒಂದು ಸರಿ ಆದ್ರೂ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ ಕೂಡ ತುಂಬ ಹೆಲ್ದಿಯಾಗಿರುತ್ತೆ. ಹಾಗೆಯೇ ಸ್ಪ್ಲಿಟ್ ಹೇರ್ ಆಗಿದ್ದರೆ ಕೂಡ ಅದನ್ನು ರಿಮೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಸ್ಪ್ಲಿಟ್ ಹೇರ್ ಬರೋದನ್ನು ಕೂಡ ಇದು ರೆಡ್ಯೂಸ್ ಮಾಡುತ್ತೆ. ಸೊ ಹಂಗಾಗಿ ನಾವು ಮಂತ್ಲಿ ಒಂದು ಸರಿ ಆದ್ರೂ ಕೂಡ ಇದನ್ನು ಹೆನ್ನ ಪ್ಯಾಕ್ ಅನ್ನೋದು ನಾವು ಹೇರ್ಗೆ ಅಪ್ಲೈ ಮಾಡ್ಕೋಬೇಕು. ಸೊ ಎಲ್ಲರೂ ಪಾರ್ಲರ್ಗೆ ಹೋಗಿ ಅಪ್ಲೈ ಮಾಡಿಸ್ಕೋಬೇಕಾ ಅಂತ ಏನಿಲ್ಲ, ಮನೆಯಲ್ಲೂ ಕೂಡ ಈ ರೀತಿಯಾಗಿ ನೀವು ಪ್ರಿಪೇರ್ ಮಾಡಿಕೊಂಡು ಹಚ್ಕೋಬೋದು. ಇದಕ್ಕೆ ಇನ್ನು ಕೊಕೊನೆಟ್ ಆಯಿಲ್ ಇಲ್ಲ ಅಂತಂದರೆ ಕ್ಯಾಸ್ಟರ್ ಆಯಿಲ್ ಬಂದು 2 ಡ್ರಾಪ್ಸ್ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಕೊಕೊನೆಟ್ ಆಯಿಲು ಇಲ್ಲ ಅಂತಂದರೆ ಕ್ಯಾಸ್ಟರ್ ಆಯಿಲು 2 ಡ್ರಾಪ್ಸ್ ಆಗೋಷ್ಟು ಆ್ಯಡ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದನ್ನು ಆ್ಯಡ್ ಮಾಡೋದ್ರಿಂದ ಕೂದಲು ತುಂಬ ಸಾಫ್ಟ್ ಅನಿಸುತ್ತೆ. ನಾರ್ಮಲಾಗಿ ಇದು ಹೆನ್ನ ಬಂದುಬಿಟ್ಟು ಹೇರು ರಫ್ ಆಗುತ್ತೆ ಹಚ್ಕೊಂಡಿದ್ದ ತಕ್ಷಣ. ಸೊ ರಫ್ ಆಗುತ್ತೆ. ಸೊ ಆ ರೀತಿಯಾಗಿ ರಫ್ ಆಗಿರಬಾರ್ದು ಅಂತ ಹೇಳಿದ್ರೆ ಈ ರೀತಿ ನಾವು ಕ್ಯಾಸ್ಟರ್ ಆಯಿಲು ಇಲ್ಲ ಅಂತಂದರೆ ಕೊಕೊನೆಟ್ ಆಯಿಲ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ತುಂಬ ಡ್ರೈ ಆಗುತ್ತಲ್ವ ಹೇರು ಹಚ್ಕೊಂಡಾಗ ರಫ್ ಆಗುತ್ತಲ್ಲ, ಸೊ ಅದನ್ನೆಲ್ಲನೂ ಕಂಟ್ರೋಲ್ ಮಾಡುತ್ತೆ. ಸೊ ಹಂಗಾಗಿ ಹಚ್ಕೋಬೇಕು. ಆ್ಯಂಡ್ ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಥರದ ಲುಂಪ್ಸ್ ಎಲ್ಲನೂ ಇರಬಾರ್ದು. ನೋಡಿ ಈ ರೀತಿಯಾಗಿ ಈ ಹದಕ್ಕೆ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಯಾವುದೇ ಥರದ ಲುಂಪ್ಸ್ ಎಲ್ಲನೂ ಇರಬಾರ್ದು, ನೀಟಾಗಿ ಹೆನ್ನನ ಮಿಕ್ಸ್ ಆಗಿರಬೇಕು. ಸೊ ಇದನ್ನು ನಾನು 1 ಅವರ್ ಬಿಟ್ಬಿಟ್ಟು ಆಮೇಲೆ ಇದನ್ನು ಅಪ್ಲೈ ಮಾಡ್ಕೋತೀನಿ. ಇಲ್ಲ ಅಂತಂದರೆ ಕೆಲವರು ಓವರ್ ನೈಟಿನೂ ಬಿಡ್ತಾರೆ. ಸೊ ನಾನು ಓವರ್ ನೈಟು ಬಿಟ್ಟಿದ್ದೆ ಬೇರೆ ಟೈಮಲ್ಲೆಲ್ಲನೂ, ಬಟ್ ಈಗ ಅಷ್ಟೊಂದು ಟೈಮ್ ಇಲ್ಲ ಬಿಡೋಕ್ಕೆ. ಸೊ ಹಂಗಾಗಿ ನಾನು 1 ಅವರ್ ಇಲ್ಲ 2 ಅವರ್ಸ್ ಬಿಟ್ಬಿಟ್ಟು ಅಪ್ಲೈ ಮಾಡ್ಕೊತೀನಿ. ಸೊ ಇನ್ನೊಂದು ಅಪ್ಲೈ ಮಾಡ್ಕೊಳ್ಳೋವಾಗ ನಮಗೆ ಹೇರ್ಗೆ ಕಲರ್ ಬೇಡ, ಓನ್ಲಿ ನಾವು ಸ್ಮೂತಾಗಿ ಸಿಲ್ಕಿಯಾಗಿರೋಕ್ಕೆ ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀವಿ ನಾವು ಅಂತ ಹೇಳಿದ್ರೆ ನೀವು ಫಸ್ಟೇ ತಲೆಗೆ ಆಯಿಲ್ ಇಟ್ಕೊಂಡು ಆನಂತರ ನೀವು ಇದನ್ನು ಅಪ್ಲೈ ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಹೇರ್ಗೆ ಕಲರ್ ಅನ್ನೋದು ಆಗಲ್ಲ. ಓನ್ಲಿ ಸ್ಮೂತಾಗಿ ಸಿಲ್ಕಿಯಾಗಿ ಮಾತ್ರ ಹೇರು ಇರುತ್ತೆ. ಸೊ ನನಗೆ ಹೇರ್ ಕಲರ್ ಬೇಕಾಗಿರೋದ್ರಿಂದ ನಾನು ಹಾಗೇ ಅಪ್ಲೈ ಮಾಡ್ಕೊತೀನಿ. ಸೊ ಈಗ ಇದನ್ನು 1 ಅವರ್ ನಾವು ಹೀಗೇ ಬಿಡೋಣ. ಕೆಲವರು ಇದನ್ನು ಐರನ್ ಕಡಾಯಿಯಲ್ಲಿ ಕೂಡ ಐರನ್ ಬೌಲಲ್ಲಿ ಕೂಡ ಮಿಕ್ಸ್ ಮಾಡ್ಕೋತಾರೆ. ಸೊ ಐರನ್ ಬೌಲಲ್ಲಿ ಇದ್ರೂ ಮಿಕ್ಸ್ ಮಾಡ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ. ಬಟ್ ಇಲ್ಲ ಅಂತಂದರೆ ಈ ರೀತಿ ಪ್ಲಾಸ್ಟಿಕ್ ಬೌಲಲ್ಲೇ ನೀವು ಮಿಕ್ಸ್ ಮಾಡ್ಕೋಬೋದು. ಸೊ ಇದನ್ನು 1 ಅವರ್ ಬಿಡೋಣ ಈಗ. ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ಅವರ್ ಬಿಡಬೇಕಾಗತ್ತೆ. ಈಗ ನೋಡಿ ನಾನು ಹೆನ್ನನ 1 ಅವರು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಸೊ ಈಗ ಯಾವ ರೀತಿಯಾಗಿ ಹೆನ್ನ ಅಪ್ಲೈ ಮಾಡ್ಕೋಬೇಕು ಅಂತ ಪ್ರೋಸೆಸ್ ಏನಂತ ನೋಡೋಣ. ಫಸ್ಟ್ಗೆ ಹೇರು ಡ್ರೈ ಆಗಿರಬೇಕು, ಅಂದರೆ ಆಯಿಲ್ ಇದ್ದರೆ ಕಲರ್ ಬರಲ್ಲ. ಸೊ ಆಯಿಲ್ ಇಲ್ದಿರ ಹೇರು ಡ್ರೈ ಆಗಿರಬೇಕು. ಅದನ್ನು ಫಸ್ಟ್ಗೆ ನೀಟಾಗಿ ಕಾಂಬ್ ಮಾಡ್ಕೋಬೇಕು, ನೀಟಾಗಿ ಬಾಚ್ಕೊಂಡು ಸಿಕ್ಕೆಲ್ಲ ಇರಬಾರ್ದು, ಸಿಕ್ಕೆಲ್ಲನೂ ನೀಟಾಗಿ ತಗೋಬೇಕಾಗತ್ತೆ. ಆ ರೀತಿ ಪಾರ್ಟಿಷನ್ ಮಾಡಿಕೊಂಡು ನಾನು ಮಾಡ್ಕೋತಾ ಇದ್ದೀನಲ್ಲ, ಸೊ ಆ ರೀತಿಯಾಗಿ ಪಾರ್ಟಿಷನ್ ಮಾಡಿಕೊಂಡು ಆನಂತರ ನೀವು ಕೈಗೆ ಗ್ಲೌಸ್ ಇದ್ದರೆ ಗ್ಲೌಸ್ ಯೂಸ್ ಮಾಡಿ. ಸೊ ಗ್ಲೌಸ್ ಇಲ್ಲ ಅನ್ನೋವರು ಒಂದು ಕೈಗೆ ಕಲರ್ ಹಾಕ್ದೇ ಇರೋ ಥರ ಒಂದು ಪೇಪರ್ ಆ ಥರ ಏನಾದರೂ ಕೂಡ ಸುತ್ಕೋಬೋದು. ನನ್ನ ಹತ್ರ ಗ್ಲೌಸ್ ಇಲ್ಲ, ನಾನು ಪೇಪರ್ನೇ ಹಾಕಿ ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿಯಾಗಿ ನಾನು ಎಲ್ಲ ಕೋಂಬ್ ಮಾಡ್ಕೊಂಡಿದ್ದ ಆದಮೇಲೆ ಹಿಂದುಗಡೆಯಿಂದ ನಾವು ಪಾರ್ಟಿಷನ್ ಅನ್ನೋದು ತಗೋಬೇಕಾಗತ್ತೆ. ನೋಡಿ ಮಿಡಲಲ್ಲಿ ನಾವು ಒಂದು ಚಿಕ್ಕದು ಪಾರ್ಟಿಷನ್ ತಗೊಂಡು ಫಸ್ಟು ಅದಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಹೆನ್ನನ. ಸೈಡ್ಸಲ್ಲಿ ಆಗಿರ್ಬೋದು, ಕೂದಲಿಗಾಗಿರ್ಬೋದು ಎಲ್ಲನೂ ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಆಮೇಲೆ ಫುಲ್ ಲೆಂತ್ಗೆ ಕೂಡ ಅಪ್ಲೈ ಮಾಡಬೇಕು. ಏಕೆಂತಂದರೆ ನಾವು ರೋಲ್ ಮಾಡ್ಕೊಳ್ಳೋಕ್ಕೆ ನಮಗೆ ತುಂಬ ಸುಲಭ ಆಗುತ್ತೆ. ಹಾಗೆಯೇ ಎಲ್ಲ ಕೂದಲಿಗೂ ಸಹ ಹೆನ್ನ ಅನ್ನೋದು ಟಚ್ ಆಗುತ್ತೆ, ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಕೂದಲಿಗೂ ಹೆನ್ನ ಅಪ್ಲೈ ಆಗಬೇಕು ಅಂತಂದರೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಪಾರ್ಟಿಷನ್ ತಗೊಂಡು ನಾವು ಹೆನ್ನನ ಅಪ್ಲೈ ಮಾಡಿಕೊಂಡು ಆನಂತರ ರೌಂಡ್ ಸುತ್ಕೋಬೇಕಾಗತ್ತೆ.
ನೆಕ್ಸ್ಟ್ ನಾನು ಸುತ್ಕೊಳ್ತೀನಿ ನೋಡಿ, ಆ ರೀತಿಯಾಗಿ ರೌಂಡಾಗಿ ಸುತ್ಕೋಬೇಕು. ನೆಕ್ಸ್ಟ್ ಅದೇ ಥರನೇ ಸೈಡಲ್ಲಿ ಲೆಫ್ಟ್ ಆಗಿರ್ಬೋದು ಅಥವಾ ರೈಟ್ ಆಗಿರ್ಬೋದು ಪಾರ್ಟಿಷನ್ ತಗೊಂಡು ಆನಂತರ ಸೇಮ್ ಅದೇ ಪ್ರೊಸೆಸ್ಸಲ್ಲಿ ನೀವು ಹೆನ್ನನ್ನು ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡಿದ್ದು ಆದಮೇಲೆ ಇದು ಸ್ವಲ್ಪ ಸ್ಟಿಫಾಗಿ ಕೂರೋಕ್ಕೆ ಆನಂತರ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ನಾವು ಹೆನ್ನನ್ನು ಇನ್ನೂ ಅದ್ರ ಮೇಲೇನೂ ಸ್ವಲ್ಪ ಅಪ್ಲೈ ಮಾಡ್ಕೋಬೇಕು. ನೆಕ್ಸ್ಟು ಈ ರೀತಿಯಾಗಿ ಲೆಫ್ಟ್ ಇಲ್ಲ ರೈಟಲ್ಲಿ ನೀವು ಪಾರ್ಟಿಷನ್ ತಗೊಂಡು ಸೇಮ್ ಅದೇ ಮೆಥಡಲ್ಲೇ ಅದೇ ಪ್ರೊಸೆಸ್ಸಲ್ಲೇ ಅಪ್ಲೈ ಮಾಡಿಕೊಂಡು ಆ ರೀತಿಯೇ ಬಂದ್ ಮಾಡ್ಕೋಬೇಕು. ಎಲ್ಲನೂ ಸೇಮ್ ಇದೇ ರೀತಿ ಒಂದು ಟೈಮು ಲೆಫ್ಟಲ್ಲಿ ಒಂದು ಟೈಮು ರೈಟಲ್ಲಿ ಆ ರೀತಿಯಾಗಿ ಪಾರ್ಟಿಷನ್ ಮಾಡಿಕೊಂಡು ನೀವು ಹೆನ್ನನ್ನು ಅಪ್ಲೈ ಮಾಡಿಕೊಂಡು ಆನಂತರ ಬಂದ್ ಥರ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹೆನ್ನ ಪ್ರತಿಯೊಂದು ಹೇರಲ್ಲೂ ಕೂಡ ಅಪ್ಲೈ ಆಗುತ್ತೆ. ಸೊ ನಮಗೆ ತುಂಬ ಚೆನ್ನಾಗಂತ ಬರುತ್ತೆ ನೋಡಿ. ನಾನು ಈಗ ತೋರಿಸ್ತೀನಿ, ಫುಲ್ ಹೇರ್ಗೆ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೇಮ್ ನೀವು ಇದೇ ರೀತಿ ಲೆಫ್ಟ್ ಒಂದು ಸರಿ ತಗೋಬೇಕು, ರೈಟಲ್ಲಿರೋ ಹೇರ್ನ ಒಂದು ಸರಿ ತಗೊಂಡು ಅಪ್ಲೈ ಮಾಡ್ಕೋಬೇಕು. ಆನಂತರ ನಿಮಗೆ ಹೆನ್ನ ಉಳಿದಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಅದ್ರ ಮೇಲೆ ಎಲ್ಲನೂ ಈ ರೀತಿಯಾಗಿ ಕೋಟಿಂಗ್ ಇನ್ನೊಂದು ಸರಿ ಅಂತ ಮಾಡ್ಕೊಳ್ಳಿ. ಸೊ ಇದೇ ಹೆನ್ನ ಅಪ್ಲೈ ಮಾಡೋ ಪ್ರೊಸೆಸ್ಸು. ಪಾರ್ಲರಲ್ಲಿ ಕೂಡ ಇದೇ ಮೆಥಡಲ್ಲೇ ಮಾಡೋದು. ನೀವು ಸಹ ಪಾರ್ಲರ್ಗೆ ಹೋಗ್ದೇ ಮನೆಯಲ್ಲೇ ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.